ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಖಂಡಿತವಾಗ್ಲೂ ಸರ್, ನಿಜವಲ್ಲೂ ನೀವು ಎಲ್ಲರೂ ಹೆಮ್ಮೆ ಪಡುವಂಥ ಸ್ಟೂಡೆಂಟ್ ನಮ್ಮ ಶಿವರಾಮ್ ಆಗಿದ್ದಾರೆ. ತರಮ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಮಧ್ಯ ಡುಮ್ಕಿ ಹೊಡ್ಕೊಂಡು ಆಮೇಲೆ ಗುರುಗಳ ಒಂದು ಇನ್ಸ್ಪಿರೇಷನ್ ತಗೊಂಡು ಅಮ್ಮನ ಬೆಳ್ಳಿ ಚೈನ್ ಮಾರ್ಕೊಂಡು ಸೊ ಈ ವಿದ್ಯಾಭ್ಯಾಸ ಅನ್ನೋದು ಹೀಗೆಲ್ಲ ನಡ್ಕೊಂಡ್ಬಂದು ಇವತ್ತೊಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸೊ ಈ ಒಂದು ಬೆಳವಣಿಗೆಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅನ್ಸುತ್ತೆ ಸರ್ಕಾರಿ ಶಾಲೆಗಳು ಅಂದ ತಕ್ಷಣ ನಮಗೆಲ್ಲ ಇವಾಗ ಈಗಿನ ಕಾಲದಲ್ಲೆಲ್ಲ ಏನಂದ್ರೆ ಅಯ್ಯೋ ಅದೇನು ಕೆಲ್ಸಕ್ಕೆ ಬಾರ ಸ್ಕೂಲು, ಬಡವರು ಓದೋ ಸ್ಕೂಲು ಅದರದೆಲ್ಲ ಅನ್ಸುತ್ತೆ ನಿರಂಜನ. ಯಾವಾಗ್ಲೂ ನನ್ಗೆ ಆಲೋಚನೆ ಬರೋದು, ಆಗೆಲ್ಲನೂ ಶಾಲೆಗಳನ್ನೆಲ್ಲ ಸರ್ಕಾರ ನಡೆಸ್ತಾ ಇತ್ತು. ಈ ಅಬಕಾರಿ ಡಿಪಾರ್ಟ್ಮೆಂಟ್ ಇರ್ತಿತ್ತಲ್ಲ ಅದನ್ನೆಲ್ಲಾನು ಖಾಸಗಿಯವರು ಮಾಡ್ತಾ ಇದ್ರು. ಈ ಕಾಲ ಎಷ್ಟು ಬದಲಾಗಿದೆ ಅಂದ್ರೆ ಶಾಲೆಗಳನ್ನ ಖಾಸಗಿಯರು ಮಾಡ್ತಿದ್ದಾರೆ, ಅಬಕಾರಿ ಇದನ್ನೆಲ್ಲಾನು ಸರ್ಕಾರ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಬಂದ್ವಿ ನಾವು? ಒಂದ್ ರೀತಿಯಲ್ಲಿ ಈಗಲೂ ಸರ್ಕಾರಿ ಶಾಲೆಗಳನ್ನ ಅನೇಕ ಶಾಲೆಗಳನ್ನ ಸರ್ಕಾರ ಮುಚ್ತಾ ಇದೆ. ನಿಜವಾಗ್ಲೂ ಈಗಲೂ ಮನಸ್ಸು ಮಾಡಿದ್ರು ಆ ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ಇಂತಹ ಮಕ್ಕಳು ದೊಡ್ಡ ಸ್ಥಾನದಲ್ಲಿ ಬಂದು ನಿಲ್ಬಹುದು. ಇದು ಒಂದು ಗಿಫ್ಟ್ ಇದೆ. ಕಡೆಗಾಲದಲ್ಲಿ ನಮ್ಮ ತಾಯಿಯವರು ಹುಟ್ಟಂತ ಸೀರೆ ಇದು. ಈ ಗಿಫ್ಟ್ ಕೊಡೋಕೆ ಅವ್ನಿಗೆ ಕೊಡೋಣ ಅಂತ 15 ವರ್ಷದಿಂದ ನಾನು ಕಾಪಾಡ್ಕೊಂಬಂದಿದ್ದೆ. ಒಂದು 5 ವರ್ಷ ನಮ್ಮ ಅಕ್ಕ ಕಾಪಾಡ್ಕೊಂಬಂದಿದ್ಲು. ನಮ್ಮ ಅಕ್ಕ ಆದ್ಮೇಲೆ ನಮ್ಮ ಮನೆಯವರು ನಾನು ಬೇಕಿಸ್ಕೊಂತ ಸೊಸೆ ಇಸ್ಕೊಂಬಂದ್ಲು. ಈಗ ನಮ್ಮ ತಮ್ಮನಿಗೆ ಕೊಡೋಣ ಅಂತ ನಾನು ಆಸೆ. ಅಮ್ಮನ ಸೀರೆನಾ ಇದು? ಓ ದಟ್ಸ್ ಸೋ ನೈಸ್. ಇದು ನಮ್ಮಮ್ಮ ಉಡ್ತಿದ್ದಂಥ ಸೀರೆ, ಅದು ನಮ್ಮ ಅಣ್ಣ ಕಾಪಾಡ್ಕೊಂಡ್ ಬಂದಿರೋದು ತುಂಬ ಗ್ರೇಟ್. ಆಕ್ಚುಲಿ ನಾನು ಏನು ನಮ್ಮಮ್ಮನ ನೆನಪಿಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೆ. ನಮ್ಮಮ್ಮ ನೀವಾ ಚಿಕ್ಕವನಿದೇನಿಲ್ಲ ಅದು ನಾನು, ಅದು ದೊಡ್ಡಣ್ಣ, ಅವ್ರು ತೀರ್ಕೊಂಡಿದ್ದಾರೆ ಇಬ್ರು. ಇಲ್ಲ ಅಮ್ಮನೂ ಇಲ್ಲ ಅಣ್ಣ ಇಲ್ಲ, ಬಟ್ ನಂದು. ಸೊ ಅಮ್ಮ ಉಟ್ಟಂತ ಸೀರೆ ಸೀರಿಯಸ್ಲಿ ಇದು ಅಮ್ಮ ಉಟ್ಕೊಂಡಿದ್ದು. ಒಂದೇ ನಮಗೆ ಆಸ್ತಿ ಅನ್ನೋದಿರೋದು, ಬೇರೆ ಏನೇ ನಮಗೆ ನೆನಪಿಗೆ ಯಾವ್ದು ಇಲ್ಲ. ಮತ್ತೆ ಫೋಟೋ ಇರೋದು ಅದು ಒಂದೇ, ಮತ್ತೆ ಬೇರೆ ಯಾವ ಫೋಟೋನೂ ಇಲ್ಲ. ಅಯ್ಯೋ, ಇರೋದೇ ಒಂದು ಫೋಟೋ. ಐ ಥಿಂಕ್ ಇದು ದೊಡ್ಡ ಆಸ್ತಿನೇ. ಇದು ತುಂಬಾ ನನ್ನ ಜೀವನದಲ್ಲೇ ದೊಡ್ಡ ಗಿಫ್ಟ್. ಆಕ್ಚುಲಿ ನಾನು ಏನಿಲ್ಲ ಅಂತಂದ್ರೆ ಅಮ್ಮನ ನೆನಪಿಗೆ. ಅಂತೂ ಇಂದು ಶಿವರಾಮ್ ಅವರೇ, ಒಂದ್ ಕಡೆ ವಿದ್ಯೆ ಕೊಟ್ಟಂತ ಗುರುಗಳು ಬಂದ್ರು, ಇನ್ನೊಂದ್ ಕಡೆ ಅಮ್ಮ ಹುಟ್ಟಂತ ಸೀರೆ ಸಿಕ್ಕಿದೆ. ಈ ಕ್ಷಣ ನಿಮ್ಗೆ ಸ್ಪೆಷಲ್? ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ಸೀರೆನ ನಮ್ಮ ಅಮ್ಮನ ಬಂದು ಕೊಟ್ಟಂಗಾಯ್ತು ನನಗೆ. ಹಾಗಾಗಿ ಈ ಸೀರೆನ ತುಂಬಾ ಕಾಪಾಡ್ಕೊಳ್ತೀನಿ. ನಮ್ಮಮ್ಮ ತೀರ್ಕೊಂಡಂತ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಆ ಬೂದಿನ ತಾಯ್ತದಲ್ಲಿ ಹಾಕಿ ನಾನು ಕಟ್ಕೊಂಡಿರ್ತೀನಿ. ಬಟ್ ಏನಾಯ್ತು, ಮಿಸ್ ಆಗಿ ಒಂದ್ 2 ತಿಂಗಳು ಇರುತ್ತೆ, ಆನಂತರ ಎಲ್ಲ ಕಳೆದೋಗ್ಬಿಡುತ್ತೆ. ಎಂತ ಬೇಜಾರಾಗಿರ್ತಂದ್ರೆ ನಮ್ಮಮ್ಮ ಕಳ್ಕೊಂಡಾಗ ಎಷ್ಟು ನೋವಾಗಿತ್ತೋ ಅಷ್ಟೇ ನೋವು ಅನುಭವಿಸ್ತೀನಿ. ಬಟ್ ಎಷ್ಟು ಹುಡ್ತೀನಿ ಸಿಗದೇ ಇಲ್ಲ. ಕೊನೆಗೆ ಆ ನಂತರದಲ್ಲಿ ಸಿಕ್ಕಂತ ಇದೆ ನೆನಪಿಗೆ. ನನಗೂ ಹೇಳಿರ್ಲಿಲ್ಲ ಸೀರೆ ಇದೆ ಅಂತೇಳಿ. ಸೋ ನೈಸ್. ಖಂಡಿತವಾಗ್ಲು ಅಮ್ಮನ ಸೀರೆ ಅಂದ್ರೆ ಒಂಥರ ಅದೇ ಒಂದು ಆಸ್ತಿ ಇದ್ದಂಗೆ. ಈ ಆಸ್ತಿನ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು.